ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇನ್ ಕೇಸ್ ಏನಾದ್ರೂ ಇದೇ ಅನ್ನಭಾಗ್ಯದ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ BPL ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ. ಅಕ್ಕಿ ಮಾರಾಟ ಮಾಡುವವರ ಮೇಲೆ ಈಗ ನಿಗಾವನ್ನ ವಹಿಸಲಾಗ್ತಾ ಇದೆ. ಅಕ್ಕಿ ದಂಧೆಕೋರರ ವಿರುದ್ಧ ಆಹಾರ ಇಲಾಖೆ ಕೂಡ ಕ್ರಮವನ್ನ ಕೈಗೊಳ್ಳುತ್ತೆ. ಅಕ್ಕಿ ಪಡೆದು ಮಾರಾಟ ಮಾಡಿದ್ರೆ ಅವರ ರೇಷನ್ ಕಾರ್ಡ್ ರದ್ದುಪಡಿಸಲಾಗುತ್ತೆ. ಕಾಳಸಂತೆಗೆ ಬ್ರೇಕ್ ಹಾಕಲು ಆಹಾರ ಇಲಾಖೆ ಈಗ ಹೊಸ ಪ್ಲಾನ್ ಅನ್ನ ಕಂಡುಕೊಂಡಿದೆ. ಸರ್ಕಾರದಿಂದ ಗ್ಯಾರಂಟಿ, ಇದರಲ್ಲೂ ಅನ್ನಭಾಗ್ಯ ಇದೆ. ಅನ್ನಭಾಗ್ಯದ ಅಕ್ಕಿ BPL ಕಾರ್ಡ್ನವರಿಗೆ ಸಿಗ್ತಾ ಇದೆ. ಇವರು BPL ಕಾರ್ಡ್ನವ್ರು ಏನ್ ಮಾಡ್ತಾರೆ, ತಮಗಿಟ್ಕೊಂಡು ಉಳಿದ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ ಕಾಳಸಂತೆಯಲ್ಲಿ. ಆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಈಗ ಆಹಾರ ಇಲಾಖೆ ಕೂಡ ಕ್ರಮವನ್ನ ಕೈಗೊಳ್ಳುತ್ತಾ ಇದೆ. ಇನ್ ಕೇಸ್ ಏನಾದ್ರೂ ಕಾಳಸಂತೆಯಲ್ಲಿ ಮಾರಾಟ ಮಾಡೋದೇನಾದ್ರೂ ಕಂಡು ಬಂದ್ರೆ ಅವರ BPL ಕಾರ್ಡ್ ಅನ್ನೇ ಸರ್ಕಾರ ರದ್ದು ಮಾಡುತ್ತೆ. ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇನ್ ಕೇಸ್ ಏನಾದ್ರೂ ಇದೇ ಅನ್ನಭಾಗ್ಯದ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ BPL ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ. ಅಕ್ಕಿ ಮಾರಾಟ ಮಾಡುವವರ ಮೇಲೆ ಈಗ ನಿಗಾವನ್ನ ವಹಿಸಲಾಗ್ತಾ ಇದೆ. ಅಕ್ಕಿ ದಂಧೆಕೋರರ ವಿರುದ್ಧ ಆಹಾರ ಇಲಾಖೆ ಕೂಡ ಕ್ರಮವನ್ನ ಕೈಗೊಳ್ಳುತ್ತೆ. ಅಕ್ಕಿ ಪಡೆದು ಮಾರಾಟ ಮಾಡಿದ್ರೆ ಅವರ ರೇಷನ್ ಕಾರ್ಡ್ ರದ್ದುಪಡಿಸಲಾಗುತ್ತೆ. ಕಾಳಸಂತೆಗೆ ಬ್ರೇಕ್ ಹಾಕಲು ಆಹಾರ ಇಲಾಖೆ ಈಗ ಹೊಸ ಪ್ಲಾನ್ ಅನ್ನ ಕಂಡುಕೊಂಡಿದೆ. ಸರ್ಕಾರದಿಂದ ಗ್ಯಾರಂಟಿ, ಇದರಲ್ಲೂ ಅನ್ನಭಾಗ್ಯ ಇದೆ. ಅನ್ನಭಾಗ್ಯದ ಅಕ್ಕಿ BPL ಕಾರ್ಡ್ನವರಿಗೆ ಸಿಗ್ತಾ ಇದೆ. ಇವರು BPL ಕಾರ್ಡ್ನವ್ರು ಏನ್ ಮಾಡ್ತಾರೆ, ತಮಗಿಟ್ಕೊಂಡು ಉಳಿದ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ ಕಾಳಸಂತೆಯಲ್ಲಿ. ಆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಈಗ ಆಹಾರ ಇಲಾಖೆ ಕೂಡ ಕ್ರಮವನ್ನ ಕೈಗೊಳ್ಳುತ್ತಾ ಇದೆ. ಇನ್ ಕೇಸ್ ಏನಾದ್ರೂ ಕಾಳಸಂತೆಯಲ್ಲಿ ಮಾರಾಟ ಮಾಡೋದೇನಾದ್ರೂ ಕಂಡು ಬಂದ್ರೆ ಅವರ BPL ಕಾರ್ಡ್ ಅನ್ನೇ ಸರ್ಕಾರ ರದ್ದು ಮಾಡುತ್ತೆ. ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇನ್ ಕೇಸ್ ಏನಾದ್ರೂ ಇದೇ ಅನ್ನಭಾಗ್ಯದ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ BPL ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ. ಅಕ್ಕಿ ಮಾರಾಟ ಮಾಡುವವರ ಮೇಲೆ ಈಗ ನಿಗಾವನ್ನ ವಹಿಸಲಾಗ್ತಾ ಇದೆ. ಅಕ್ಕಿ ದಂಧೆಕೋರರ ವಿರುದ್ಧ ಆಹಾರ ಇಲಾಖೆ ಕೂಡ ಕ್ರಮವನ್ನ ಕೈಗೊಳ್ಳುತ್ತೆ. ಅಕ್ಕಿ ಪಡೆದು ಮಾರಾಟ ಮಾಡಿದ್ರೆ ಅವರ ರೇಷನ್ ಕಾರ್ಡ್ ರದ್ದುಪಡಿಸಲಾಗುತ್ತೆ. ಕಾಳಸಂತೆಗೆ ಬ್ರೇಕ್ ಹಾಕಲು ಆಹಾರ ಇಲಾಖೆ ಈಗ ಹೊಸ ಪ್ಲಾನ್ ಅನ್ನ ಕಂಡುಕೊಂಡಿದೆ. ಸರ್ಕಾರದಿಂದ ಗ್ಯಾರಂಟಿ, ಇದರಲ್ಲೂ ಅನ್ನಭಾಗ್ಯ ಇದೆ. ಅನ್ನಭಾಗ್ಯದ ಅಕ್ಕಿ BPL ಕಾರ್ಡ್ನವರಿಗೆ ಸಿಗ್ತಾ ಇದೆ. ಇವರು BPL ಕಾರ್ಡ್ನವ್ರು ಏನ್ ಮಾಡ್ತಾರೆ, ತಮಗಿಟ್ಕೊಂಡು ಉಳಿದ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ ಕಾಳಸಂತೆಯಲ್ಲಿ. ಆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಈಗ ಆಹಾರ ಇಲಾಖೆ ಕೂಡ ಕ್ರಮವನ್ನ ಕೈಗೊಳ್ಳುತ್ತಾ ಇದೆ. ಇನ್ ಕೇಸ್ ಏನಾದ್ರೂ ಕಾಳಸಂತೆಯಲ್ಲಿ ಮಾರಾಟ ಮಾಡೋದೇನಾದ್ರೂ ಕಂಡು ಬಂದ್ರೆ ಅವರ BPL ಕಾರ್ಡ್ ಅನ್ನೇ ಸರ್ಕಾರ ರದ್ದು ಮಾಡುತ್ತೆ. ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇನ್ ಕೇಸ್ ಏನಾದ್ರೂ ಇದೇ ಅನ್ನಭಾಗ್ಯದ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ BPL ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ. ಅಕ್ಕಿ ಮಾರಾಟ ಮಾಡುವವರ ಮೇಲೆ ಈಗ ನಿಗಾವನ್ನ ವಹಿಸಲಾಗ್ತಾ ಇದೆ. ಅಕ್ಕಿ ದಂಧೆಕೋರರ ವಿರುದ್ಧ ಆಹಾರ ಇಲಾಖೆ ಕೂಡ ಕ್ರಮವನ್ನ ಕೈಗೊಳ್ಳುತ್ತೆ. ಅಕ್ಕಿ ಪಡೆದು ಮಾರಾಟ ಮಾಡಿದ್ರೆ ಅವರ ರೇಷನ್ ಕಾರ್ಡ್ ರದ್ದುಪಡಿಸಲಾಗುತ್ತೆ. ಕಾಳಸಂತೆಗೆ ಬ್ರೇಕ್ ಹಾಕಲು ಆಹಾರ ಇಲಾಖೆ ಈಗ ಹೊಸ ಪ್ಲಾನ್ ಅನ್ನ ಕಂಡುಕೊಂಡಿದೆ. ಸರ್ಕಾರದಿಂದ ಗ್ಯಾರಂಟಿ, ಇದರಲ್ಲೂ ಅನ್ನಭಾಗ್ಯ ಇದೆ. ಅನ್ನಭಾಗ್ಯದ ಅಕ್ಕಿ BPL ಕಾರ್ಡ್ನವರಿಗೆ ಸಿಗ್ತಾ ಇದೆ. ಇವರು BPL ಕಾರ್ಡ್ನವ್ರು ಏನ್ ಮಾಡ್ತಾರೆ, ತಮಗಿಟ್ಕೊಂಡು ಉಳಿದ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ ಕಾಳಸಂತೆಯಲ್ಲಿ. ಆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಈಗ ಆಹಾರ ಇಲಾಖೆ ಕೂಡ ಕ್ರಮವನ್ನ ಕೈಗೊಳ್ಳುತ್ತಾ ಇದೆ. ಇನ್ ಕೇಸ್ ಏನಾದ್ರೂ ಕಾಳಸಂತೆಯಲ್ಲಿ ಮಾರಾಟ ಮಾಡೋದೇನಾದ್ರೂ ಕಂಡು ಬಂದ್ರೆ ಅವರ BPL ಕಾರ್ಡ್ ಅನ್ನೇ ಸರ್ಕಾರ ರದ್ದು ಮಾಡುತ್ತೆ. ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇನ್ ಕೇಸ್ ಏನಾದ್ರೂ ಇದೇ ಅನ್ನಭಾಗ್ಯದ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ BPL ಕಾರ್ಡ್ ಅನ್ನ ರದ್ದು ಮಾಡಲಾಗುತ್ತೆ. ಅಕ್ಕಿ ಮಾರಾಟ ಮಾಡುವವರ ಮೇಲೆ ಈಗ ನಿಗಾವನ್ನ ವಹಿಸಲಾಗ್ತಾ ಇದೆ. ಅಕ್ಕಿ ದಂಧೆಕೋರರ ವಿರುದ್ಧ ಆಹಾರ ಇಲಾಖೆ ಕೂಡ ಕ್ರಮವನ್ನ ಕೈಗೊಳ್ಳುತ್ತೆ. ಅಕ್ಕಿ ಪಡೆದು ಮಾರಾಟ ಮಾಡಿದ್ರೆ ಅವರ ರೇಷನ್ ಕಾರ್ಡ್ ರದ್ದುಪಡಿಸಲಾಗುತ್ತೆ. ಕಾಳಸಂತೆಗೆ ಬ್ರೇಕ್ ಹಾಕಲು ಆಹಾರ ಇಲಾಖೆ ಈಗ ಹೊಸ ಪ್ಲಾನ್ ಅನ್ನ ಕಂಡುಕೊಂಡಿದೆ. ಸರ್ಕಾರದಿಂದ ಗ್ಯಾರಂಟಿ, ಇದರಲ್ಲೂ ಅನ್ನಭಾಗ್ಯ ಇದೆ. ಅನ್ನಭಾಗ್ಯದ ಅಕ್ಕಿ BPL ಕಾರ್ಡ್ನವರಿಗೆ ಸಿಗ್ತಾ ಇದೆ. ಇವರು BPL ಕಾರ್ಡ್ನವ್ರು ಏನ್ ಮಾಡ್ತಾರೆ, ತಮಗಿಟ್ಕೊಂಡು ಉಳಿದ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ ಕಾಳಸಂತೆಯಲ್ಲಿ.
ಆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವುದನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಈಗ ಆಹಾರ ಇಲಾಖೆ ಕೂಡ ಕ್ರಮವನ್ನು ಕೈಗೊಳ್ಳುತ್ತಾ ಇದೆ. ಇನ್ ಕೇಸ್ ಏನಾದರೂ ಕಾಳಸಂತೆಯಲ್ಲಿ ಮಾರಾಟ ಮಾಡೋದೇನಾದ್ರೂ ಕಂಡು ಬಂದ್ರೆ ಅವರ BPL ಕಾರ್ಡನ್ನೇ ಸರ್ಕಾರ ರದ್ದು ಮಾಡುತ್ತೆ. ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇನ್ ಕೇಸ್ ಏನಾದ್ರೂ ಇದೇ ಅನ್ನಭಾಗ್ಯದ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ BPL ಕಾರ್ಡನ್ನ ರದ್ದು ಮಾಡಲಾಗುತ್ತೆ. ಅಕ್ಕಿ ಮಾರಾಟ ಮಾಡುವವರ ಮೇಲೆ ಈಗ ನಿಗಾವನ್ನ ವಹಿಸಲಾಗ್ತಾ ಇದೆ. ಅಕ್ಕಿ ದಂಧೆಕೋರರ ವಿರುದ್ಧ ಆಹಾರ ಇಲಾಖೆ ಕೂಡ ಕ್ರಮವನ್ನ ಕೈಗೊಳ್ಳುತ್ತೆ. ಅಕ್ಕಿ ಪಡೆದು ಮಾರಾಟ ಮಾಡಿದ್ರೆ ಅವರ ರೇಷನ್ ಕಾರ್ಡ್ ರದ್ದುಪಡಿಸಲಾಗುತ್ತೆ. ಕಾಳಸಂತೆಗೆ ಬ್ರೇಕ್ ಹಾಕಲು ಆಹಾರ ಇಲಾಖೆ ಈಗ ಹೊಸ ಪ್ಲಾನ್ ಅನ್ನ ಕಂಡುಕೊಂಡಿದೆ. ಸರ್ಕಾರದಿಂದ ಗ್ಯಾರಂಟಿ, ಇದರಲ್ಲೂ ಅನ್ನಭಾಗ್ಯ ಇದೆ. ಅನ್ನಭಾಗ್ಯದ ಅಕ್ಕಿ BPL ಕಾರ್ಡ್ನವರಿಗೆ ಸಿಗ್ತಾ ಇದೆ. ಇವರು BPL ಕಾರ್ಡ್ನವ್ರು ಏನ್ ಮಾಡ್ತಾರೆ, ತಮಗಿಟ್ಕೊಂಡು ಉಳಿದ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ ಕಾಳಸಂತೆಯಲ್ಲಿ. ಆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಈಗ ಆಹಾರ ಇಲಾಖೆ ಕೂಡ ಕ್ರಮವನ್ನು ಕೈಗೊಳ್ಳುತ್ತಾ ಇದೆ. ಇನ್ ಕೇಸ್ ಏನಾದ್ರೂ ಕಾಳಸಂತೆಯಲ್ಲಿ ಮಾರಾಟ ಮಾಡೋದೇನಾದ್ರೂ ಕಂಡು ಬಂದ್ರೆ ಅವರ BPL ಕಾರ್ಡನ್ನೇ ಸರ್ಕಾರ ರದ್ದು ಮಾಡುತ್ತೆ. ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇನ್ ಕೇಸ್ ಏನಾದ್ರೂ ಇದೇ ಅನ್ನಭಾಗ್ಯದ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ BPL ಕಾರ್ಡನ್ನ ರದ್ದು ಮಾಡಲಾಗುತ್ತೆ. ಅಕ್ಕಿ ಮಾರಾಟ ಮಾಡುವವರ ಮೇಲೆ ಈಗ ನಿಗಾವನ್ನ ವಹಿಸಲಾಗ್ತಾ ಇದೆ. ಅಕ್ಕಿ ದಂಧೆಕೋರರ ವಿರುದ್ಧ ಆಹಾರ ಇಲಾಖೆ ಕೂಡ ಕ್ರಮವನ್ನ ಕೈಗೊಳ್ಳುತ್ತೆ. ಅಕ್ಕಿ ಪಡೆದು ಮಾರಾಟ ಮಾಡಿದ್ರೆ ಅವರ ರೇಷನ್ ಕಾರ್ಡ್ ರದ್ದುಪಡಿಸಲಾಗುತ್ತೆ. ಕಾಳಸಂತೆಗೆ ಬ್ರೇಕ್ ಹಾಕಲು ಆಹಾರ ಇಲಾಖೆ ಈಗ ಹೊಸ ಪ್ಲಾನ್ ಅನ್ನ ಕಂಡುಕೊಂಡಿದೆ. ಸರ್ಕಾರದಿಂದ ಗ್ಯಾರಂಟಿ, ಇದರಲ್ಲೂ ಅನ್ನಭಾಗ್ಯ ಇದೆ. ಅನ್ನಭಾಗ್ಯದ ಅಕ್ಕಿ BPL ಕಾರ್ಡ್ನವರಿಗೆ ಸಿಗ್ತಾ ಇದೆ. ಇವರು BPL ಕಾರ್ಡ್ನವ್ರು ಏನ್ ಮಾಡ್ತಾರೆ, ತಮಗಿಟ್ಕೊಂಡು ಉಳಿದ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ ಕಾಳಸಂತೆಯಲ್ಲಿ. ಆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಈಗ ಆಹಾರ ಇಲಾಖೆ ಕೂಡ ಕ್ರಮವನ್ನು ಕೈಗೊಳ್ಳುತ್ತಾ ಇದೆ. ಇನ್ ಕೇಸ್ ಏನಾದ್ರೂ ಕಾಳಸಂತೆಯಲ್ಲಿ ಮಾರಾಟ ಮಾಡೋದೇನಾದ್ರೂ ಕಂಡು ಬಂದ್ರೆ ಅವರ BPL ಕಾರ್ಡನ್ನೇ ಸರ್ಕಾರ ರದ್ದು ಮಾಡುತ್ತೆ. ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಇನ್ ಕೇಸ್ ಏನಾದ್ರೂ ಇದೇ ಅನ್ನಭಾಗ್ಯದ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಅವರ BPL ಕಾರ್ಡನ್ನ ರದ್ದು ಮಾಡಲಾಗುತ್ತೆ. ಅಕ್ಕಿ ಮಾರಾಟ ಮಾಡುವವರ ಮೇಲೆ ಈಗ ನಿಗಾವನ್ನ ವಹಿಸಲಾಗ್ತಾ ಇದೆ. ಅಕ್ಕಿ ದಂಧೆಕೋರರ ವಿರುದ್ಧ ಆಹಾರ ಇಲಾಖೆ ಕೂಡ ಕ್ರಮವನ್ನ ಕೈಗೊಳ್ಳುತ್ತೆ. ಅಕ್ಕಿ ಪಡೆದು ಮಾರಾಟ ಮಾಡಿದ್ರೆ ಅವರ ರೇಷನ್ ಕಾರ್ಡ್ ರದ್ದುಪಡಿಸಲಾಗುತ್ತೆ. ಕಾಳಸಂತೆಗೆ ಬ್ರೇಕ್ ಹಾಕಲು ಆಹಾರ ಇಲಾಖೆ ಈಗ ಹೊಸ ಪ್ಲಾನ್ ಅನ್ನ ಕಂಡುಕೊಂಡಿದೆ. ಸರ್ಕಾರದಿಂದ ಗ್ಯಾರಂಟಿ, ಇದರಲ್ಲೂ ಅನ್ನಭಾಗ್ಯ ಇದೆ. ಅನ್ನಭಾಗ್ಯದ ಅಕ್ಕಿ BPL ಕಾರ್ಡ್ನವರಿಗೆ ಸಿಗ್ತಾ ಇದೆ. ಇವರು BPL ಕಾರ್ಡ್ನವ್ರು ಏನ್ ಮಾಡ್ತಾರೆ, ತಮಗಿಟ್ಕೊಂಡು ಉಳಿದ ಅಕ್ಕಿಯನ್ನ ಮಾರಾಟ ಮಾಡ್ತಾರೆ ಕಾಳಸಂತೆಯಲ್ಲಿ. ಆ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡೋದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಈಗ ಆಹಾರ ಇಲಾಖೆ ಕೂಡ ಕ್ರಮವನ್ನು ಕೈಗೊಳ್ಳುತ್ತಾ ಇದೆ. ಇನ್ ಕೇಸ್ ಏನಾದ್ರೂ ಕಾಳಸಂತೆಯಲ್ಲಿ ಮಾರಾಟ ಮಾಡೋದೇನಾದ್ರೂ ಕಂಡು ಬಂದ್ರೆ ಅವರ BPL ಕಾರ್ಡನ್ನೇ ಸರ್ಕಾರ ರದ್ದು ಮಾಡುತ್ತೆ.